ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅರಿಶಿಣದ ಕೊಂಬಿನ ಗಿಡ ಬೆಳೆದಿದೆ. ಅದು 3-4 ತಿಂಗಳಿಂದ ತುಂಬ ದೊಡ್ಡದಾಗಿ ಬೆಳೆದಿದೆ. ಅದು ಬೇರೆಲ್ಲ ಮೇಲ್ಗಡೆ ಬಂದಿದೆ. ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಅದರೊಳಗೆ ಕೂಡ ಮೊಳಕೆಗಳು ಬಂದಿದೆ. ಅದು ಕೀಳೋದೋ ಬಿಡೋದೋ ಒಂದು ಗೊತ್ತಾಗ್ತಾ ಇಲ್ಲ. ಅರಿಶಿನ ಎಷ್ಟು ದಿನಕ್ಕೆ ಹಾರ್ವೆಸ್ಟ್ ಮಾಡಬೇಕು, ಇಲ್ಲ ಎಷ್ಟು ತಿಂಗಳಿಗೆ ಹಾರ್ವೆಸ್ಟ್ ಮಾಡೋದು ಅಂತ ಗೊತ್ತಾದರೆ ಕೀಳ್ಬೋದು. ನೋಡಿ, ಅದು ಕೊಂಬು ಎಲ್ಲ ಮೇಲ್ಗಡೆ ಬಂದುಬಿಟ್ಟಿದೆ. ನೋಡಿ, ಅಲ್ಲೊಂದು 3 ಕೊಂಬು 4 ಕೊಂಬು ಬಂದಿದೆ ಮೇಲೆ. ಅದರಲ್ಲಿ ಒಂದು ಚಿಗುರ್ಕೊಂಡಿದೆ. ನೋಡಿ ಎಷ್ಟು ದಪ್ಪ ದಪ್ಪ ಬಂದಿದೆ. ಯಾರಾದರೂ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಗೊತ್ತಿದ್ದರೆ ಎಷ್ಟು ತಿಂಗಳಿಗೆ ಹಾರ್ವೆಸ್ಟ್ ಮಾಡೋದು ಅಂತ ಅಂದು, ಇಲ್ಲ ಈಗಲೇ ಕೀಳ್ಬೋದಾ ಅಂತಲೂ ಕಮೆಂಟ್ ಮಾಡಿ ಹೇಳಿ. ಅಂಗಡಿಯಿಂದ ತಂದಿದ್ದ ಅರಿಶಿಣದ ಕೊಂಬನ್ನು ಮೊಳಕೆ ಬಂದಿತ್ತು ಅಂತ ಹೇಳಿ ಸುಮ್ಮನೆ ಈಗ ಹಾಕಿದ್ದು ಅಷ್ಟೇ. ಅದು ಪೇಂಟ್ ಬಕೆಟ್ನಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಎಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಈ ಎಲೆಗಳು ನೋಡಿದ್ರೆ ಅರಿಶಿಣದ ಎಲೆದು ಕಡುಬು ಮಾಡ್ತಾರಲ್ಲ, ಅದು ಮಾಡಬೇಕು ಅಂತ ಅನಿಸುತ್ತೆ. ಟೈಮೇ ಆಗ್ತಾಯಿಲ್ಲ ಮಾಡೋದಕ್ಕೆ. ಆ್ಯಕ್ಚುಲಿ ನಮ್ಮನೇಲಿ ಯಾರೂ ಅಷ್ಟು ಸ್ವೀಟ್ ಇಷ್ಟಪಡಲ್ಲ. ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡೋದು ತುಂಬ ಕಮ್ಮಿನೇ. ನಮ್ಮ ಯಜಮಾನ್ರು ಬಾಂಗ್ಡೆ ಫಿಶ್ ಬೇರೆ ತೊಗೊಂಬಂದು ಕೊಟ್ಟಿದ್ರು. ನೋಡಿ ಚೆನ್ನಾಗಿದೆ, ದಪ್ಪ ದಪ್ಪ ಫಿಶ್ಶು. ತೊಳೆದ್ಬಿಟ್ಟು ಕ್ಲೀನಾಗಿ ಸಾರು ಮತ್ತು ಫ್ರೈ ಮಾಡಬೇಕು ಈಗ. ಎಲ್ಲ ಕ್ಲೀನಾಗಿ ತೊಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿರಲ್ಲ. ಬಾಂಗ್ಡೆ ಫಿಶ್ ಅಂದರೆ ನನಗೆ ತುಂಬ ಇಷ್ಟ ರೀ. ಫಿಶ್ ಫ್ರೈ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಸಾರು, ಬಿಸಿ ಬಿಸಿ ಮುದ್ದೆ ಜೊತೆಗೆ ಫಿಶ್ ಫ್ರೈ ಸೂಪರ್ ಆಗಿರುತ್ತಲ್ಲ. ನೋಡೋಣ ಇವತ್ತು ಸಾರು ಎಷ್ಟು ಮಾಡ್ಬೋದು, ಫ್ರೈ ಎಷ್ಟು ಮಾಡ್ಬೋದು ಅಂತ ನೋಡೋಣ. ಯಪ್ಪ, ಇದ್ರ ಜೊತೆಗೆ ಯಾವುದೋ ಒಂದು ಚಿಕ್ಕ ಮೀನು ಬಂದ್ಬಿಟ್ಟಿದೆ ಕಣ್ರಿ. ನೋಡಿ ತೋರಿಸ್ತೀನಿ ತಾಳಿ. ನಿಮಿಷ ಭಯನೇ ಆಗೋಯ್ತು. ನೋಡಿ ಕಾಣಿಸ್ತಾ ಇದೆಯಾ? ಇದೇನು ಮೀನಾ ಹುಳನಾ? ಯಾರಿಗಾರು ಗೊತ್ತಿದ್ರೆ ಕಮೆಂಟ್ನಲ್ಲಿ ಹೇಳಿ. ಇದಕ್ಕೆ ಒಂದೊಂದ್ಸರಿ ಫಿಶ್ ತಿನ್ನೋಕ್ಕೆ ಭಯ ಆಗುತ್ತೆ. ಏನೇನು ತಿಂದಿರುತ್ತೋ, ಏನೇನು ನುಂಗಿರುತ್ತೋ ಫಿಶ್ಶು. ಇಲ್ಲಿ ನೋಡಿ. ಸರಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ಬಾಂಗ್ಡೆ ಫಿಶನ್ನೆಲ್ಲ ತೊಳೆದಿಟ್ಟಾಯಿತು. ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ಅದಕ್ಕಿಂತ ಮುಂಚೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಇದೆಯಲ್ಲ, ಅರ್ಜೆಂಟಾಗಿ ಸುಲಿಬೇಕು ಅಂತ ಅಂದಾಗ ತುಂಬ ಕಷ್ಟ ಆಗುತ್ತೆ. ಅದ್ರ ಬದಲು ನಾನು ಏನು ಮಾಡ್ತೀನಿ ಅಂತ ಅಂದರೆ, ಸ್ವಲ್ಪ ಬೆಚ್ಚಗಿನ ನೀರು ಕಾಯಿಸ್ಕೊಂಡು, ಉಗುರು ಬೆಚ್ಚ ನೀರು, ಅದರೊಳಗೆ ಈ ಕಾಳುಗಳೆಲ್ಲ ಇದೆಯಲ್ಲ ನೋಡಿ, ಈ ಕಾಳುಗಳನ್ನೆಲ್ಲ ಒಂದು 20 ನಿಮಿಷ ನೆನೆ ಹಾಕಿರ್ತೀನಿ. ಸಿಪ್ಪೆ ಬೇಗ ಬಿಚ್ಕೊಳ್ಳುತ್ತೆ. ಬೇಗ ಬಿಡಿಸ್ಬೋದು ಬೆಳ್ಳುಳ್ಳಿಯನ್ನು. ತೋರಿಸ್ತೀನಿ ರೀ. ನೀರು ಸ್ವಲ್ಪ ಬಿಸಿ ಆಗಲಿ. ನೋಡಿ, ಈ ಥರ ಕಾಳುಗಳನ್ನು, ಬೆಳ್ಳುಳ್ಳಿ ಕಾಳುಗಳನ್ನು ಬೇರೆ ಮಾಡ್ಕೊಳ್ಳೋಣ ಫಸ್ಟು. ಓಕೆ, ಎಷ್ಟು ಸುಲಭವಾಗಿ ಬಿಡಿಸ್ಬೋದು ಅಂದರೆ, ಕೆಲವೊಂದು ಟೈಮು
ತುಂಬ ಬೆಳ್ಳುಳ್ಳಿ ಬಿಡಿಸುವಾಗ ಏನಾಗುತ್ತೆ ಅಂದರೆ ಈ ಬೆರಳು ಈ ಉಗುರೆಲ್ಲ ನೋವಾಗ್ಬಿಡುತ್ತೆ. ಇದರಲ್ಲಿ ಬಿಸಿನೀರಲ್ಲಿ ಸ್ವಲ್ಪ ನೆನೆ ಹಾಕಿದ್ರೆ ನೋವಾಗೋದಿಲ್ಲ, ಬೇಗ ಬೇಗ ಬಿಡಿಸ್ಬೋದು. ನೋಡಿ ಈ ಥರ ಬಿಡಿಸಾಕೊಂಡ್ರೆ. ಇನ್ನೊಂದು ಕಡೆ ನೀರು ಕಾದಿದೆ, ಸ್ಟವ್ ಆಫ್ ಮಾಡೋಣ. ತುಂಬಾ ಕಾದ್ಬಿಟ್ಟಿದೆ. ಮನೆ ಅಷ್ಟೊತ್ತಿಗೆ ಎಲ್ಲ ಕಾಳುಗಳನ್ನೆಲ್ಲ ಬಿಡಿಸ್ಕೊಂಡಿರೋಣ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ಬರುತ್ತೆ. ಸಾರಿಗೆ ಮತ್ತು ಫ್ರೈಗೆ ಇಷ್ಟು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೀನಿ. 1/4 kg ಇದೆ ಫಿಶ್ಶು. ನೋಡಿ ಇಷ್ಟು ಬೆಳ್ಳುಳ್ಳಿ ಬೇಕು ನನಗೆ. ಇದನ್ನು ಬಿಸಿನೀರಲ್ಲಿ ಅಂದರೆ ಉಗುರು ಬೆಚ್ಚ ಬಿಸಿನೀರಿನಲ್ಲಿ ಹಾಕಿಡೋಣ. ಸಿಪ್ಪೆ ಎಲ್ಲ ನೆಂತ್ಕೊಳತ್ತಲ್ವಾ, ಸುಲಭವಾಗಿ ಬಿಡಿಸ್ಕೋಬೋದು ಆವಾಗ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ನೋಡಿ ಎಷ್ಟು ಸ್ವಲ್ಪವಾಗಿ ಬಂತಲ್ಲ. ಈ ನೀರೆಲ್ಲ ಬಸ್ಕೊಂಬರೋಣ ಈಗ. ನೋಡಿ ನೀರೆಲ್ಲ ತೆಕ್ಕೊಂಡು ಬಂದಿದ್ದೀನಿ. ಈ ಟಿಪ್ಸ್ನ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಅಂದು ಕಮೆಂಟ್ ಮಾಡಿ. ಅಂದರೆ ನಿಮಗೆ ಯೂಸ್ ಆಗುತ್ತಾ ಯೂಸ್ ಆಗಲ್ವಾ ಅಂತ ಅಂದು. ನೋಡಿ ಎಷ್ಟು ಬೇಗ ಬೇಗ ಬಿಡಿಸ್ಕೋಬೋದು ಅಂತ. ಏನಿಲ್ಲ, ಸಿಪ್ಪೆ ನೆಂದಿರುತ್ತಲ್ವಾ, ಬೇಗ ಬಂದ್ಬಿಡುತ್ತೆ. ಸಿಪ್ಪೆ ನೆನಿಲಿಲ್ಲ ಅಂದ್ರೇ ಸ್ವಲ್ಪ ಲೇಟ್ ಆಗೋದು. ಇದಷ್ಟು ಬಿಡಿಸ್ಕೋಬೇಕು ಈಗ. ಫಿಶಿಂದು ಗ್ರೀನ್ ಮಸಾಲ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಅದರದ್ದು ರೆಸಿಪಿ ನಾನು ರೆಸಿಪಿ ಬ್ಲಾಗಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೋಡಿ. ಈ ಬ್ಲಾಗ್ ಫಸ್ಟ್ ಅಪ್ಲೋಡ್ ಮಾಡ್ತೀನಾ ಇಲ್ಲ ರೆಸಿಪಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಾ ಗೊತ್ತಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು. ನೋಡಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಒಂದು 5 ರಿಂದ 6 ನಿಮಿಷ ಆಯ್ತು ಅಷ್ಟೇ. 1.5 ಬೆಳ್ಳುಳ್ಳಿ ಇದೆ, ಒಂದು ದಪ್ಪ ಬೆಳ್ಳುಳ್ಳಿ, ಇನ್ನೊಂದು ಚಿಕ್ಕ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೆ. ಇಷ್ಟ ಆಗಿದೆ. ಒಂದು ಉಳ್ಕೊಂಡ್ಬಿಟ್ಟಿದೆ ಹೆಂಗೋ ನೋಡಿ. ಸೊ ಈಗ ಫಿಶ್ಶಿಗೆ ಮಸಾಲೆ ರೆಡಿ ಮಾಡೋಣ. ನೋಡಿ ಈ ಥರ ಹಸಿರು ಮಸಾಲೆನೆಲ್ಲ ಹಚ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಬರ್ತೀನಿ. ಇದರ ರೆಸಿಪಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂಗಡಿಯನ್ನು ತಗೊಂಡು ಸ್ಟವನ್ನು ಆನ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಮೆಂತ್ಯೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನು. ಹಾಗೆ ಅದ್ರ ಜೊತೆಗೇ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅದು ಕೂಡ ಒಂದು ಅರ್ಧ ಸ್ಪೂನು. ಸ್ವಲ್ಪ ಇದು ಬಿಸಿ ಆಗಬೇಕು. ಬಿಸಿ ಆದ ನಂತರ ಮಸಾಲೆನೆಲ್ಲ ರುಬ್ಕೋಬೇಕಾಗತ್ತೆ.
ಹುರಿತಾ ಇರ್ಬೇಕಾದ್ರೆ ಮೆಂತ್ಯ, ಜೀರಿಗೆ, ಮೆಣಸು ಈ ಮಸಾಲೆ ಸಾಂಬಾರು ಏನಾದ್ರು ಹುರಿದ್ರೆ ಘಮ 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 ಅಂತ ಪರಿಮಳ ಬರುತ್ತೆ ಮನೆಯೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇಷ್ಟು ಹುರ್ಕೊಂಡ್ರೆ ಸಾಕು. ಸ್ಟವನ್ನು ಆಫ್ ಮಾಡಿಬಿಡೋಣ. ಚಿಟ್ಪಟ ಚಿಟ್ಪಟ ಅಂತ ಸಿಡಿತಾ ಇದೆ ಆಗಲೇ. ಇದು ಹುರ್ಕೊಂಡಾಗಿದೆಯಲ್ಲ, ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ಇದು ತಣ್ಣಗಾಗಲಿ, ಈ ಕಡೆ ಇಡೋಣ. ಇದು ಬಾಣಲಿ ಈಗ ಬಿಸಿ ಇದೆ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಈ ಬಿಸಿ ನೀರು ಆಗುತ್ತೆ. ನೋಡಿ ಎಷ್ಟು ಬಿಸಿ ಇದೆ ಅಂತ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕ್ಕೊಳ್ಳೋಣ. ಇಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಬೀಜ ಬೇರೆ ಇದೆ ನೋಡಿ. ಬೀಜ ಇದ್ದರೆ ಹುಣಸೆ ಹಣ್ಣಿಗೆ ಹುಳ ಬೇಗ ಆಗಿಬಿಡುತ್ತೆ, ಹುಣಸೆ ಹಣ್ಣು ಹಾಳಾಗೋಗ್ಬಿಡುತ್ತೆ. ಬೀಜ ತೆಕ್ಕೊಂಡು ಇಟ್ಕೋಬೇಕು. ಇದು ನೆನೆಯೋ ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಹೆಚ್ಕೋಬೇಕು. ತೊಳ್ಕೊಂಬರೋಣ. ಅರ್ಧ ಈರುಳ್ಳಿನ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ, ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಇದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಅದಕ್ಕೆ ದಪ್ಪ ದಪ್ಪದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದು ರುಬ್ಬೋದಕ್ಕೆ. ಇದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾವು ಮಾತಾಡ್ತಾ ಮಾತಾಡ್ತಾ ಸ್ಪಷ್ಟವಾಗಿ ಉಚ್ಚಾರಣೆ ಅಂದರೆ ಒಗ್ಗರಣೆ ಅಂತ ಹೇಳಿಬಿಟ್ಟೆ ಮಾಡೋದಕ್ಕಾಗಲ್ಲ. ಆಡು ಭಾಷೆಯಲ್ಲಿ ಒಗ್ಗರಣೆ ಹಾಕ್ತೀನಿ ಅಂತ ಹೇಳ್ಬೋದು. ಆಡು ಭಾಷೆಯಲ್ಲಿ ಒಗ್ಗರಣೆ ಹಾಕ್ತೀನಿ ಅಂತ ಅಂದು ನನ್ನ ಒಂದು ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು ಫೇಸ್ಬುಕ್ನಲ್ಲಿ. ಏನಂದರೆ, ಮೇಡಮ್ ಅದು ಒಗ್ಗರಣೆ ಅಲ್ಲ ಒಗ್ಗರಣೆ ಅಂತ ಅಂದು. ಕೆಲವೊಂದು ಸರಿ ಏನಾಗುತ್ತೆ, ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ವಾಯ್ಸ್ ಓವರ್ ಸಪ್ರೇಟಾಗಿ ಮಾಡಿದಾಗ ಆವಾಗ ನೆನಪಿರುತ್ತೆ ಒಗ್ಗರಣೆ ಹಾಕ್ತಾ ಇದ್ದೀವಿ ಅಂತ ಹೇಳ್ಬೋದು. ಮಾತಾಡ್ತಾ ಮಾತಾಡ್ತಾ ಏನಾಗ್ಬಿಡುತ್ತೆ, ಒಗ್ಗರಣೆ ಇದ್ದಿದ್ದು ಒಗ್ಗರಣೆ ಆಗೋಗ್ಬಿಡುತ್ತೆ. ಇದಕ್ಕೆ 2 ಮೆಣಸಿನಕಾಳನ್ನ ಸೀಳಿ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ನೋಡಿ, ಮತ್ತೆ ಆ ಒಗ್ಗರಣೆ ವಿಷಯನೇ ಬಂತು. ಖಾರ ಹೆಚ್ಚು ಬೇಕು ಅಂದವರು ಖಾರ ಹಾಕ್ಬೋದು. ಇದಕ್ಕೆ ರುಬ್ಬೋದಕ್ಕೆ ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ಶುಂಠಿಯನ್ನು ತೊಳೆದ್ಬಿಟ್ಟು ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ. ಇಮಿಡಿಯೇಟಾಗಿ ಬೇಗ ತೊಗೊಂಡು ಹಾಕ್ಕೋಬೋದು ಅಂತ. ಬೆಳಗ್ಗೆ ತುಂಬ ಟೈಮ್ ಆಗಿರುತ್ತಲ್ಲ, ಸ್ಕೂಲ್ ಬಾಕ್ಸಿಗೆ ಕಟ್ಟಬೇಕು, ಆಮೇಲೆ ಯಜಮಾನರು ಲಂಚ್ ಬಾಕ್ಸಿಗೆ ಕಟ್ಟಬೇಕು. ಬೇಗನೆ ಎಲ್ಲ ತೊಳ್ಕೊಂಡು ಬಿಡಿಸ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ನಾನು ಮೊದಲೇ ತೊಳೆದ್ಬಿಟ್ಟು ಇಟ್ಟಿರ್ತೀನಿ. ನೋಡಿ, ಇದು ರುಬ್ಬೋದಕ್ಕೆ ಇಷ್ಟು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿಯನ್ನು ತೊಗೊತಾ ಇದ್ದೀನಿ. ಹಾಗೆ ಆವಾಗಲೇ ಬಿಡಿಸಿಟ್ಕೊಂಡಲ್ವ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು. ಒಂದು ಬೆಳ್ಳುಳ್ಳಿ ಅಂತ ಅನ್ಕೋಬೋದು. ಇದಿಷ್ಟು ಬೆಳ್ಳುಳ್ಳಿ ಹಾಕ್ಕೋಬೋದು. ಮತ್ತು ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾರಿಗೆ ಹಾಕೋಬೇಕಾದ್ರೆ ತೋರಿಸ್ತೀನಿ ಏನೇನು ಹಾಕ್ಕೊಳ್ತೀನಿ ಅಂತ ಅಂದು. ಇದಿಷ್ಟು ಜಾರಿಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾಯಿ ತುರ್ಕೋಬೇಕು. ಕಾಯಿ ತುರ್ಕೊಳ್ಳೋಣ. ಕಾಯಿ ನಾನು ಇದ್ರೊಳಗೆ ತುರ್ಕೊತೀನಿ. ಅಂದರೆ ಇದು ಸ್ಲೈಸ್ ಬರುತ್ತೆ. ಎಳ್ಳಿ ಮಣಿ ಇಟ್ಕೊಂಡು ಏನಾದ್ರು ತಿಂಡಿಗೆ ಬೇಕಾದರೆ ಮಾತ್ರ ಕಾಯಿ ತುರ್ಕೊಳ್ಳೋದು. ಸಾರಿಗೆಲ್ಲ ನೋಡಿ, ಈ ಹಿಂದೆ ಬ್ಲಾಗ್ನಲ್ಲೂ ತೋರಿಸಿದೆ. ಇದು ತುಂಬ ಈಸಿ ಇದೆ. ಸ್ಲೈಸು ತುಂಬ ತೆಳ್ಳಗೂ ಬರುತ್ತೆ. ಹಾಗೆ ಮಿಕ್ಸಿನಲ್ಲಿ ದಪ್ಪ ಸಿಗುತ್ತೆ ನೋಡಿ. ನಾವು ಅದೇ ಥರ ಹೆಚ್ಚಾಕಿದ್ರೆ ಕಾಯಿನ ಆ ಥರ ಸಿಗಲ್ಲ. ನೋಡಿ ಎಷ್ಟು ಬೇಗ ಆಗೋಯ್ತು. ನೋಡಿ, ತೆಳ್ಳಿಗೆ ಸ್ಲೈಸ್ ಬರುತ್ತೆ.
ಆರಾಮಾಗಿ ಮಿಕ್ಸಿನಲ್ಲಿ ರುಬ್ಕೋಬೋದು. ನಾವು ಹೆಚ್ಚು ಹಾಕಿದ್ರೆ ಏನಾಗುತ್ತೆ ಅಂದರೆ ದಪ್ಪ ದಪ್ಪ ಈ ಥರ ಸಣ್ಣದಾಗಿ ಹೆಚ್ಚು ಹಾಕಿದ್ರೆ ಒಂದೊಂದ್ಸರಿ ಏನಾಗುತ್ತೆ, ಕೆಲವೊಂದು ರುಬ್ಕೊಳ್ಳುತ್ತೆ, ನೈಸಿಗೆ ಆಗುತ್ತೆ, ಕೆಲವೊಂದು ಈ ಥರ ಉಂಡುಂಡೆನೇ ಸಿಕ್ಬಿಡುತ್ತೆ. ಆವಾಗ ಸಾರಲ್ಲಿ ಅದು ಚೆನ್ನಾಗಿ ಅನಿಸಲ್ಲ. ನೋಡಿದು ಹುಣಸೆ ರಸ ಹಾಕಿದೆ ಚೆನ್ನಾಗಿ. ನೋಡೋಣ, ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಬಿಟ್ರೆ ಹುಣಸೆಹಣ್ಣಿನ ಹಸಿ ವಾಸನೆನೂ ಬರಲ್ಲ, ಮತ್ತು ರಸ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ತುಂಬ ಬಿಸಿನೀರಲ್ಲ, ಸ್ವಲ್ಪ ಬಿಸಿ ಇದ್ದರೆ, ಉಗುರು ಬೆಚ್ಚಗಿನ ಸ್ವಲ್ಪ ಜಾಸ್ತಿ ಬಿಸಿ ಇದ್ದರೆ ಸಾಕು. ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಬಾಣಲಿನ ತೊಳ್ಕೊಂಬರೋಣ. ಈಗ ಆನ್ ಮಾಡಿಕೊಂಡು ಇದೆಲ್ಲ ನೀರೆಲ್ಲ ಡ್ರೈ ಆಗಲಿ. ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹುರ್ಕೊಳ್ಳೋಣ. ಒಂದು 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 5 ಗುಂಟೂರು ಮೆಣಸಿನ್ಕಾಯಿ, 4 ಬೇಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಇದು. ಈಗ ನೋಡಿ ಬಿಸಿ ಆಗಿದೆ. ಇದು ಆಫ್ ಮಾಡೋಣ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದಿಷ್ಟು ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದಿಷ್ಟು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಸ್ಟವ್ ಆನ್ ಮಾಡ್ಕೊಂಡು ಬಿಸಿ ಮಾಡೋದು ಬೇಡ. ಈ ಬಾಣಲಿ ಬಿಸಿಗೇ ಅದು ಬಿಸಿಯಾಗಿರುತ್ತೆ ಸಾಕು. ಮತ್ತು ಒಂದು 10 ಕಾಳಷ್ಟು ಮೆಣಸನ್ನು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಹಾಗೆ ಬೆಚ್ಚಗಿರಲಿ. ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ತಣ್ಣಗಾಗಿದೆ. ಈಗ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ನಾವು ಹುರಿದಿಟ್ಕೊಂಡಂಥ ಮೆಂತ್ಯ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಅಜ್ವೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಡೈಜೆಷನಿಗೆ ತುಂಬ ಒಳ್ಳೆಯದು. ಆಮೇಲೆ ಮೀನು ಸಾರಿ ನಾವೇನಂದರೆ ಹುಳಿ ಜಾಸ್ತಿ ಹಾಕಿರ್ತೀವಿ, ಸ್ವಲ್ಪ ಖಾರ ಜಾಸ್ತಿ ಹಾಕಿರ್ತೀವಲ್ಲ, ಗ್ಯಾಸ್ಟ್ರಿಕ್ ಏನೂ ಆಗಲ್ಲ ಅಂತ ಅಂದು, ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ. ಇದನ್ನು ಫಸ್ಟು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಪೌಡ್ರ್ ಆಗಿದೆ. ಇದಕ್ಕೀಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಗೆದಿಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕೋಣ. ಹಾಗೆ ಇಲ್ಲಿ ನೋಡಿ ಕಾಯಿ ಎತ್ತಿಟ್ಕೊಂಡಿದ್ನಲ್ಲ, ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಳೋದು ಬೇಡ, ಫಸ್ಟು ಹಾಗೆ ಡ್ರೈ ಆಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಪುಡಿ ಮಾಡ್ಕೊಂಡು 2 ಸ್ಪೂನಷ್ಟು ಕಡಲೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಸಾರು ಗಟ್ಟಿಗೆ ಬರುತ್ತೆ ಸಾರು. ಹುಣಸೆಹಣ್ಣಿನ ಹುಳಿಯನ್ನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಪಲ್ಪೆಲ್ಲ ತೆಕ್ಕೊಂಡ್ಬಿಟ್ಟು ಬರೀ ರಸ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಬರೋಣ ಈಗ ನೈಸ್ಗೆ. ನೋಡಿ ನೈಸ್ಗೆ ಕುತ್ಕೊಂಡ್ಬಂದಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ 1-2 ಸರಿ ಡೊಯ್ಟ್ರಕ್ಕೆ ಅನ್ಸಿದ್ರೆ ಸಾಕು. ಸ್ಟವನ್ನು ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಲಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ.
ಹಾಗೆ ಅರ್ಧ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಕಲರ್ ಬರೋದು ಬೇಡ, ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ನೋಡಿ ಬಣ್ಣ ಎಲ್ಲ ಚೇಂಜ್ ಆಗಿದೆ. ನಾವು ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ನಿಮಗೊಂದು ಡೌಟ್ ಬಂದಿರ್ಬೋದು, ಧನಿಯಾನೇ ಹಾಕಿಲ್ವಲ್ಲ ಇದಕ್ಕೆ ಅಂತ. ನನ್ನ ಹತ್ರ ಧನಿಯಾ ಕಾಳುಗಳಿಲ್ಲ, ಅದನ್ನು ಹುರಿದುಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಒಂದು 1.5 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಏನಂದರೆ ಮಸಾಲೆದು ಹಸಿ ವಾಸನೆ ಹೋಗುತ್ತೆ, ಚೆನ್ನಾಗಿರುತ್ತೆ ಸಾಂಬಾರು ಅವಾಗ. ಇಲ್ಲ ಅಂದರೆ ಹಾಗೆ ನಾವು ನೀರು ಹಾಕ್ಬಿಟ್ರೆ ಮಸಾಲೆ ಸ್ಮೆಲ್ಲೇ ಇರುತ್ತೆ. ಹೀಗೆ ಒಂದು 2-3 ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು. ಗಮ್ ಅಂತ ಪರಿಮಳ ಬರ್ತಾ ಇದೆ. ನಾನು ಇದಕ್ಕೆ ಟೊಮೊಟೊ ಹಾಕಿಲ್ಲ, ಕೆಲವರು ಟೊಮೊಟೊ ಹಾಕ್ತಾರೆ. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ಜಾರಲ್ಲಿದ್ದ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಲ್ಲಾಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದೀಲಿ. ನಿಮಗೆ ಸಾರು ಗಟ್ಟಿಯಾಗಿ ಬೇಕು ಅಂದರೆ ಇಷ್ಟೇ ನೀರು ಸಾಕು. ತೆಳ್ಳಗಿರಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮಸಾಲೆದೇನು ಟೇಸ್ಟ್ ಚೇಂಜ್ ಆಗಲ್ಲ. ನೋಡಿ ತುಂಬ ಗಟ್ಟಿ ಅನ್ನಿಸ್ತಾ ಇದೆ. ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ. ಈಗ ನೋಡಿ ತೆಳ್ಳಗಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಚೆನ್ನಾಗಿ ಕುದೀಲಿ. ನಂತರ ಫಿಶನ್ನು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಸಾರಿಂದು ಏನಂದರೆ ಯಾವುದೇ ಸಾರು ಆಗಿರ್ಬೋದು, ಇದೆಲ್ಲ ಇದೆಯಲ್ಲ ಚೆನ್ನಾಗಿ ಕುದ್ದಾಗ ಇದೆಲ್ಲ ಸಾರಿಗೆ ಸೇರಿಕೊಳ್ಳುತ್ತೆ. ಹಾಗೆ ಸಾರು ಮಧ್ಯದಲ್ಲಿ ಕುದ್ರೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ. ಇಷ್ಟು ಗಟ್ಟಿ ಇದೆ. ಫಿಶ್ ಹಾಕಿದ ತಕ್ಷಣ ಸ್ವಲ್ಪ ತೆಳ್ಳಗಾಗುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೈಡಲ್ಲಿರೋದೆಲ್ಲ ಹೋಗಿದೆ. ಈಗ ಫಿಶನ್ನು ಹಾಕ್ಕೊಳ್ಳೋಣ. ಈಗ ಫ್ಲೇಮ್ ಹೈ ಮಾಡೋದು ಬೇಡ, ಹಾಗೆ ಸಣ್ಣದ್ರಲ್ಲೇ ಇದು ಕುದಿಬೇಕು, ಬೇಯಬೇಕು ಫಿಶ್ಶು. ಏನು ಒಂದು 5 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಫಿಶ್ ಮಾತ್ರ. ನೋಡಿ ಆಗಲೇ ಹೇಗಾಗಿದೆ ಅಂತ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬಿಡೋಣ. ಐದು ನಿಮಿಷ ಆಯಿತು. ನೋಡಿ ಎಷ್ಟು ಸಖತ್ತಾಗಿ ಆಗಿದೆ ಅಂತ. ಇದು ನಾನು ರಾತ್ರಿ ಊಟಕ್ಕೆ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಇನ್ನೂ ಹೈ ಫ್ಲೇಮ್ ಮಾಡಿಬಿಟ್ರೆ ಈ ಥರ ಫಿಶ್ ಸಿಗೋದೇ ಇಲ್ಲ, ಇದೆಲ್ಲ ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯೋ ತನಕ, ಅಂದರೆ ಒಂದು 4ರಿಂದ 5 ನಿಮಿಷ ಅಷ್ಟೆ ಬೇಯಿಸ್ಕೊಂಬಿಟ್ರೆ ಸಾಕು. ಬಾಯಿನಲ್ಲಿ ಈಗಲೇ ನೀರು ಬರ್ತಾ ಇದೆ. ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡಿಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ಊಟ ಒಂದು ಎಮೋಷನ್ ರೀ ಅಲ್ವಾ. ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಮೀನು ಸಾರು ರೆಡಿ ಆಯಿತು. ಈಗ ಫಿಶ್ ಫ್ರೈಯನ್ನು ಮಾಡೋಣ. ಹಾಗೆ ಬಿಸಿ ಬಿಸಿ ಮುದ್ದೆಯೊಂದಿಗೆ ಸರ್ವ್ ಮಾಡೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ.
ಬಿಸಿ ಬಿಸಿ ಹಸಿರು ಮಸಾಲೆಯ ಫಿಶ್ ಫ್ರೈ ರೆಡಿ ಆಯಿತು. ಹಾಗೆಯೇ ಮುದ್ದೆನೂ ರೆಡಿ ಆಗ್ತಾ ಇದೆ ಇನ್ನೊಂದು ಕಡೆ. ಈಗ ಬಿಸಿ ಬಿಸಿ ಮೀನು ಸಾರಿನ ಜೊತೆಗೆ ಮುದ್ದೆ ಫಿಶ್ ಫ್ರೈ ಸೂಪರ್ ಆಗಿದೆ ಅಲ್ಲ ಕಾಂಬಿನೇಷನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲೇ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಧನ್ಯವಾದಗಳು.